ಉಪ್ಪಿನಂಗಡಿಯಲ್ಲಿ ನಡೆದಂತಹ ಗಲಭೆ ಶಾಂತಿ ಪ್ರಿಯರ ನಿದ್ದೆ ಕೆಡಿಸಿದೆ. ಜವಾಬ್ದಾರಿಯಿಂದ ವರ್ತಿಸಬೇಕಾದ ರಾಜಕಾರಣಿಗಳು, ಸಂಘಟನೆಗಳ ನಾಯಕರು ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮಿತಿ ಅಧ್ಯಕ್ಷ ಸಾಹುಲ್ ಹಮೀದ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸರ ತಾರತಮ್ಯ ನೀತಿಯಿಂದಾಗಿ ಅಲ್ಪಸಂಖ್ಯಾತರು ಭಯದ ವಾತಾವರಣದಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಧನ ಸಾಗಾಟ, ಚುನಾವಣೆ, ಬ್ಯಾನರ್ ಹರಿಯುವುದು, ವಿದ್ಯಾರ್ಥಿಗಳು ಮಾತನಾಡುವ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ದೊಡ್ಡ ಗಲಭೆಗಳನ್ನು ಉಂಟು ಮಾಡಲಾಗ್ತಾ ಇದೆ. ಉಪ್ಪಿನಂಗಡಿಯ ಘಟನೆಗೆ ಏನು ಕಾರಣ ಎನ್ನುವಂತಹ ಸಣ್ಣ ಸುಳಿವನ್ನು ಪೊಲೀಸರು ನೀಡಿಲ್ಲ. ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿ ಇದನ್ನ ಮಾಡಲಾಗಿದೆ ಎಂದು ಸಾಹುಲ್ ಹಮೀದ್ ದೂರಿದ್ರು. ಇಷ್ಟೊಂದು ದೊಡ್ಡ ಮಟ್ಟದ ಗಲಭೆ ನಡೆದರೂ ಪೊಲೀಸರು ಮೌನವಾಗಿದ್ದಾರೆ. ಏನು ವಿಚಾರ ಅನ್ನೋದೇ ಪೊಲೀಸರು ಹೇಳ್ತಾ ಇಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಕಾರಣವಾಗಿದ್ದಾರೆ. ಘಟನೆ ನಡೆದ ಕೂಡಲೇ ಶಾಸಕ ಪೂಂಜಾ ಠಾಣೆಗೆ ಹೋಗಿ ಆರೋಪಿಗಳನ್ನ ಕರೆದುಕೊಂಡು ರಾತ್ರಿ 12 ಗಂಟೆಗೆ ಮಾತನಾಡಿಸ್ತಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಜಿಲ್ಲೆಯ ನೆಮ್ಮದಿ ಹಾಳಾಗಿದೆ. ನಿಮಗೆಲ್ಲ ಗೊತ್ತಿದೆ, ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ವಿದ್ಯಮಾನ ಇದು ಶಾಂತಿ ಪ್ರಿಯರ ನಿದ್ದೆಗೆಡಿಸಿದೆ. ಯಾವಾಗ ಏನು ಬೇಕಾದರೂ ಸಂಭವಿಸಬಹುದು ಎಂಬ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಇದೆ. ಇತ್ತೀಚಿನ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಜನಪ್ರತಿನಿಧಿಗಳು, ಸಂಘಟನೆಗಳ ಮುಖಂಡರು ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕುವಂಥ ಕೆಲಸವನ್ನು ಮಾಡಿಕೊಂಡು ಅಂತೂ ಇಲ್ಲಿ ಶಾಂತಿ ಎಂಬುದಿಲ್ಲ. ಏನು ಬೇಕಾದರೆ ಸಂಭವಿಸಬಹುದು ಯಾವುದೇ ಕ್ಷಣದಲ್ಲಿ. ಪೊಲೀಸರ ತಾರತಮ್ಯ ನೀತಿ, ಆಮೇಲೆ ಪಕ್ಷಪಾತಿ ಧೋರಣೆಯಿಂದಾಗಿ ಈ ಜಿಲ್ಲೆಯ ಈಗ ನೋವು ಅನುಭವಿಸಬೇಕಾದ ಸ್ಥಿತಿಯಲ್ಲಿ ಬಂದು ಮುಟ್ಟಿದೆ. ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವಂಥ ಕೆಲವು ಘಟನೆಗಳಲ್ಲಿ ಪೊಲೀಸರ ಪಾತ್ರ ಜನ ಸಂಶಯಿಸುವಂತಾಗಿದೆ. ಉಪ್ಪಿನಂಗಡಿಯ ಇಳಂತಿಲದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಗೆ ಇದುವರೆಗೆ ಏನು ಕಾರಣ ಅಂತಲೇ ಇಲ್ಲ. ಏಕಾಏಕಿ 10-20 ಬೈಕ್ಗಳಲ್ಲಿ ಬಂದ ಸಂಘ ಪರಿವಾರದವರು ಅಲ್ಲಿದ್ದಂಥ 4 ಮುಸ್ಲಿಮರನ್ನು ಥಳಿಸ್ತಾರೆ. ಇದುವರೆಗೆ ಸಹ ಪೊಲೀಸ್ನವರು ಈ ಘಟನೆಗೆ ಏನು ಕಾರಣ ಅಂತ ಹೇಳಿ ಒಂದು ಸಣ್ಣ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ.